ಗೈಸ್ ಈಗ ಚಿಕ್ಕಮಂಗ್ಳೂರು ರೋಡ್ ಹತ್ರ ಹೊಂಟಿದೀವಿ. ಇಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ತಕ್ಕಂತ ಇದಾರೆ. ಸೊ ಇಲ್ಲಿ ವ್ಯೂ ಸಖತ್ತಾಗಿದೆ. ಮೇಲ್ಗಡೆ ಮಂಜುಗಡ್ಡೆ ಎಲ್ಲ ಮಸ್ತಾಗಿ ಕಾಣ್ತಿದೆ. ಬಟ್ ಈ ಕ್ಯಾಮ್ರಾದಲ್ಲಿ ಅಷ್ಟು ಕ್ಯಾಪ್ಚರ್ ಆಗ್ತಾ ಇಲ್ಲ. ಬಟ್ ಇಲ್ಲೇ ಅದು ಆಗ್ತಿರೋದು ಇಲ್ಲೇ ಲೈನಲ್ಲಿ. ಸೊ ಸಖತ್ತಾಗಿದೆ ಗೈಸ್. ಪೂರ ಚಳಿ ಮತ್ತೆ ಜಿನಿ ಜಿನಿ ಮಳೆ ಇದೆ. ಸೊ ಇನ್ನ ಮುಳ್ಳಂಗಿರಿಗೆ ಹೋಗ್ತೀವಲ್ಲ ಅವಾಗ ನಾನು ವ್ಯೂ ತೋರಿಸ್ತೀನಿ ಗೈಸ್. ಫುಲ್ ಎಂಜಾಯ್ ಅಲ್ಟಿಮೇಟ್ ಇರ್ತದೆ ಗೈಸ್. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಚಿಕ್ಕಮಂಗ್ಳೂರು ಹೋಗ್ತಾ ಇದೀವಿ. ಚಿಕ್ಕಮಂಗ್ಳೂರಿಗೆ ಹೋಗಿ ಮತ್ತೆ ಸಿಗೋಣ ಗೈಸ್. ಈಗ ಜಸ್ಟ್ ಗಾರ್ಡ್ ಸೆಕ್ಷನ್ ದಾಟಿ ಈಗ ಚಿಕ್ಕಮಂಗ್ಳೂರು ವೆಲ್ಕಮ್. ಸೊ ಈಗ ಚಿಕ್ಕಮಂಗ್ಳೂರಾಗ ಹೋಗ್ತಾ ಇದೀವಿ, ಎಂಟ್ರಿ ಆಗ್ತಾ ಇದೀವಿ. ಸೊ ನೋಡೋಣ ಅಲ್ಲಿ ಮುಂದೆ ಏನೇನಾಗುತ್ತೆ ನೋಡೋಣ ಗೈಸ್. ಈಗ ಜಸ್ಟ್ ಚಿಕ್ಕಮಂಗ್ಳೂರಲ್ಲಿ ನಾವು ಯಾವ್ದಿದು ಮುಳ್ಳಂಗಿರಿ ಪೀಕ್ ಹತ್ರ ಹೋಗ್ತಾ ಇದೀವಿ. ಆಲ್ರೆಡಿ ಚೆಕ್ ಪೋಸ್ಟ್ ಅಲ್ಲಿ ನಮ್ಗೆ ಟಿಕೆಟ್ ಬುಕ್ ಮಾಡೋದಿರುತ್ತೆ ₹100 ಕಾರಿಗಾದ್ರೆ. ಸೊ ಅದು ಬುಕ್ ಮಾಡಿದೀವಿ. ಇಲ್ಲಿ ನೋಡಿ ಗಾಯ್ಸ್, ಪೂರ ಫಾಗ್, ಫುಲ್ ಫಾಗ್ ಗೈಸ್. ಈಗ ಫುಲ್ ಫಾಗ್ ಗೈಸ್. ಇಲ್ಲಿ ಈ ತರ ಇರುತ್ತೆ ಗೈಸ್. ನೀವು ಬನ್ನಿ. ಫುಲ್ ಒಂದ್ ಟೈಪ್ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್. ಇದು ನಾವ್ ಎಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ. ಆ ತರ ಫೀಲ್ ಆಗ್ಲತ್ತ ನಮ್ಗೆ. ಈ ತರ ನೇಚರ್, ಈ ತರ ಎಲ್ಲ ತುಂಬಾ ಒಂಥರ ಖುಷಿ ಆಗ್ತಿದೆ. ಇಲ್ಲ ಎಲ್ಲ ನೋಡಿ ಬಂದದಕ್ಕನ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಸೊ ಫ್ಯಾಮಿಲಿ ಏನಾದ್ರು ಬರ್ಬೇಕಾದ್ರೆ ಈ ಪ್ಲೇಸಿಗೆ ಬನ್ನಿ ಗೈಸ್. ಆದ್ರೆ ಸೇಫ್ಟಿಯಿಂದ ಹುಷಾರಾಗಿ ಬನ್ನಿ ಗೈಸ್. ಬಟ್ ಚೆಕ್ ಪೋಸ್ಟ್ ಅಲ್ಲಿ ನಾವು ಯಾವಾಗ ಟಿಕೆಟ್ ತೋರಿಸ್ತೀವಲ್ವಾ ಬಟ್ ಆದ್ರೆ ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಅಷ್ಟೇ ತೋರಿಸ್ತಾರೆ. ಇಲ್ಲ ಅಂತಂದ್ರೆ ಇಲ್ಲ. ಇನ್ನೊಂದೇನ್ ಗೊತ್ತಾ, 1 ಡೇ ಬಿಫೋರ್ 2 ಡೇ ಬಿಫೋರ್ ಮಾಡಿರ್ಬೇಕು. ಬಟ್ ಹೇಗಂತಂದ್ರೆ ಏನಾದ್ರು ಪ್ಲಾಸ್ಟಿಕ್ ಆಗ್ಲಿ, ವಾಟರ್ ಬಾಟಲ್ಸ್ ಆಗ್ಲಿ ಅವೆಲ್ಲ ಅಲೋ ಮಾಡಂಗಿಲ್ಲ. ಅವ್ರು ಫೈನ್ ಆಗಿಬಿಡ್ತಾರೆ. ಹಂಗಾಗಿ ನಿಮ್ಗೆ ಅದ್ರ ಸಲಕ್ಕೆ ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಹಂಗಾಗಿ ಹೇಳ್ತಾ ಇದೀನಿ. ಸೊ ನೀವು ಬರ್ಬೋದು ಗೈಸ್ ಫ್ಯಾಮಿಲಿ ಜೊತೆ. ಗೈಸ್ ಇನ್ನ ಬಾಳ ಫೀಟ್ ಹೋಗಿಲ್ಲ, ಬಾಳ ದೂರ ಹೋಗಿಲ್ಲ. ಜಸ್ಟ್ ಒಂದು 5 ಕಿಲೋಮೀಟರ್ ಬಿ ಅನ್ಕಲ್ಲ. 5 ಕಿಲೋಮೀಟರ್ ಮೇ ಬಿ ಇಲ್ಲ, 5 ಕಿಲೋಮೀಟರ್ ಇರ್ಬೋದು. ಬಟ್ ವ್ಯೂ ನೋಡ್ರಿ ಯಾವಾಗ ಬಿ. ಇದು ಇನ್ನ 9 ಗಂಟೆ ರೀ. ಇನ್ನ ಮಧ್ಯಾಹ್ನ ಆದ್ರೆ ಬಿ ಹಿಂಗೆ ಇರ್ತದೆ ರೀ, ಸಾಯಂಕಾಲ ಆದ್ರೆ ಬಿ ಹಿಂಗೆ ಇರ್ತದೆ ನೋಡ್ರಿ. ಇದೀಗ ವ್ಯೂ ಏನು ಸಖತ್ತದ್ರಿ. ಪೂರಾ ಮಂಜು 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 ಗಡ್ಡಿ ಈಗ. ನಮ್ಮ ಕಾರ್ ಇಲ್ಲೇ ಸೈಡಿಗೆ ಹಾಕಿವ್ರಿ. ಎಲ್ಲ ಫುಲ್ ಮಸ್ತ್ ನೋಡ್ರಿ ವ್ಯೂ. ಇದು ಏನದಲ್ರಿ, ಒಂದು ಏನೇನು ಅವೇನು ಸ್ವರ್ಗದಾಗ ಹೋಗಿ ಬಂದಾಗ ಅದ್ರಿ. ಸ್ವರ್ಗದಾಗ ಪೂರಾ ಅಲ್ಲಿ ಎಲ್ಲ ನೋಡ್ತಾ ಇದ್ರ ಎತ್ತರ ಗಿಡ್ಡ ಅವು ನೋಡ್ತಾ ಇದ್ರ ಒಂಥರ ಬೇರೆನೇ ಫೀಲ್ ರೀ. ಇಲ್ಲಿ ಬಂದದಕ್ಕನ ಸಾರ್ಥಕ ಆಯ್ತು ರೀ. ಎಷ್ಟೆಷ್ಟೋ ಖರ್ಚು ಮಾಡ್ಕೊಂಬಂದಿವಿ, ಬಂದದಕ್ಕನ ಸಾರ್ಥಕ ಆಯ್ತು. ಆಲ್ರೆಡಿ 9 ಕಿಲೋಮೀಟರ್ ಬಂದಿದೀವಿ. 9 ಕಿಲೋಮೀಟರ್ ಬಂದ್ಮೇಲೆ ಇನ್ನ ಹೋಗ್ತಾ ಇದೀವಿ. ದಾರಿನೇ ಬರ್ತಾ ಇಲ್ಲ, ಬರೇ ಸ್ನೋ. ಫುಲ್ ಸ್ನೋ ರೀ. ಫುಲ್ ಗಾರ್ಡ್ ಸೆಕ್ಷನ್ ಫುಲ್ ಸ್ನೋ ರೀ. ಇಲ್ಲಿ ಕೆಳಗೆ ನೋಡ್ರಿ ಪೂರಾ ಮಂಜು 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 ರೀ. ಗೈಸ್ ಫೈನಲಿ ಮುಟ್ಟಿಬಿಟ್ಟಿವಿ. ಎಲ್ಲಿಗಂತಂದ್ರ ಕುದುರೆಮುಖ ಮುಳ್ಳಂಗಿರಿ ಪೀಕ್ಗೆ ಮುಟ್ಟಿದ್ದೇವೆ. ಪೂರಾ ಮಂಜು ಮಂಜು ಪೂರ ಗಾಯ್ಸ್. ಎಲ್ಲಿ ಹಚ್ಬೇಕು ಏನ್ ಮಾಡ್ಬೇಕು ಒಂದ್ ಅರ್ಥ ಆಗ್ತಾ ಇಲ್ಲ ಗಾಯ್ಸ್. ನೋಡ್ರಿ ಗಾಯ್ಸ್, ಈಗ ಮುಂದೆ ಮತ್ತೆ ತೋರಿಸ್ತೀನಿ. ಕೈಲೆಲ್ಲ 4 ಸೈಡಿಗೆ ಕಿಂತಿಲ್ಲ ಕಡೆ ಗೈಸ್. ನೋಡ್ರಿ ನೀವೇ ನೋಡಕ್ ಕೂತಿರಲ್ಲ, ಏನ್ ಕಾಣಲ್ಲ. ಮುಂದೆ ಮಂಜು 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 ಎಲ್ಲ ಕಡೆ ಮಂಜೆ ಗಾಯ್ಸ್. ಎಲ್ಲರೂ ರೇನ್ ಕೋಟ್ ಹಾಕೊಂಡು ಹೋಗ್ತಾ ಇದೀವಿ ಗೈಸ್. ಹೋಗಿ ನೋಡ್ರಿ ಇಲ್ಲಿ ನಾವು ರೇನ್ ಕೋಟ್ ಹಾಕೊಂಡು ಹೋಗ್ತಿದೀವಿ. ಮುಂದೆ ವ್ಯೂ ನೋಡ್ರಿ. ಈಗ ಏನೇನ್ ಕಾಣಿಸಲ್ರಿ. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಏನೇನ್ ಕಾಣಿಸಲ್ರಿ. ಇದ್ರೊಳಗ मतलब वो अलग ही लेवल का बंदा था.
ಗೈಸ್ ದಿಸ್ ಈಸ್ ಮುಳ್ಳಂಗೇರಿ ಪೀಕ್. ಸೊ ಇಲ್ಲಿ ಮೇಲ್ಗಡೆ ಹೋದ್ರೆ ಚೆನ್ನಾಗಿರೋ ವ್ಯೂ ಸಿಗುತ್ತೆ. ಗೈಸ್ ಸ್ವಲ್ಪ ಮೇಲ್ಗಡೆ ಬಂದ್ವಿ, ಇನ್ನೂ ತುಂಬ ಮೇಲ್ಗಡೆ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇ ಥರ ಈ ಸುತ್ತಮುತ್ತ ಎಲ್ಲ ಇದೇ ಥರ ಇರುತ್ತೆ. ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ಸೊ ಅಲ್ಲಿ ನಮ್ಮ ಹುಡುಗರು ಬರ್ತಾರೆ. ಗೈಸ್ ಇಲ್ಲೊಂದು ಬ್ಲಾಗರ್ ನೋಡಿ ಗೈಸ್, ಬ್ಲಾಗರ್ ಎಲ್ಲರೂ ಗೈಸ್ ಬ್ಲಾಗರ್ ಗೈಸ್. ಸೊ ಇದೆಲ್ಲ ಬಂದ್ಮೇಲೆ ಖುಷಿಗೆ ಅಲ್ಲ ವಿಡಿಯೋ ಮಾಡದೇ ಮಾಡ್ಲತ್ತಾರ. ತಿನ್ಬೇಕು, ಎಂಜಾಯ್ಮೆಂಟ್ ಮಾಡ್ಬೇಕು ಗೈಸ್. ಯಪ್ಪ ಗೈಸ್ ಇಲ್ಲಿ ನೋಡ್ರಿ ಪೂರಾ ಇಷ್ಟೇ ಸ್ವಲ್ಪನೇ ಕಾಣ್ತಿತ್ತು, ಬಟ್ ಈಗ ಏನೇನು ಬಿ ಕಾಣಲ್ಲ ಈಗ. ನೋಡ್ರಿ ಜಾಕೆಟ್ ಹಾಕಿದ್ವಿ ಎಲ್ಲರೂ ಇಲ್ಲೇ ಯಾರ, ಪೂರಾ ಕಣ್ಣೆಲ್ಲ ಮಂಜಾಗ್ತಿದೆ ಈಗ. ಏನ್ ನೆನಪಿಲ್ಲ ಪೂರಾ ಗೈಸ್. ಎಷ್ಟಂದ್ರೆ 9 ಕಿಲೋಮೀಟರ್ ಮೇಲ್ಗಡೆ ಅಂದ್ರೆ ಸ್ವಲ್ಪ ಆಗಲ್ಲ ಗೈಸ್, ಫುಲ್ ಮೇಲ್ಗಡೆ ಬಂದಿವಿ ಗೈಸ್. ಇದಕ್ಕೆ ಅನ್ನುತ್ತಾರೆ ಸ್ವರ್ಗ, ಮುಳ್ಳಂಗೇರಿ ಪೀಕ್ ಅಂದ್ರೆ ಇದು. ಸೊ ಒಂದ್ಸರಿ ವಿಸಿಟ್ ಕೊಡ್ರಿ ಗೈಸ್, ಫುಲ್ ಮಸ್ತ್ ಗೈಸ್. ಗೈಸ್ ಪೂರಾ ಪೀಕ್ ಮೇಲೆ ಬಂದಿವಿ. ಇಲ್ಲಿ ಭಾಳ ಜನ ಅರ. ನೋಡ್ರಿ ಗೈಸ್ ಕೆಳಗಿಂದ ಬಂದಿವಿ, ಏನ್ ಬಿ ಕಾಣಲ್ಲ ಪೂರಾ ಪೀಕ್. ಬ್ಯಾಚಲರ್ ಲೈಫ್ ಗೈಸ್, ಇದು ಹಿಂಗೆ ಇರ್ಬೇಕು ಯಾವಾಗ ಎಂಜಾಯ್ಮೆಂಟ್. ಮುಳ್ಳಂಗೇರಿ ಪೀಕ್ ಹೋಗಿ ಬಂದು ಈಗ ಲಾಡ್ಜ್ ಹಿಡಿದಿದ್ವಿ. ಸೊ ನಮ್ಮ ಲಾಡ್ಜ್ ಈ ಥರ ಇದೆ. ಸೊ ಹೊರಗಿನ ವ್ಯೂ ತೋರಿಸ್ತಂತ ನಮ್ಮ ಈ ಲಾಡ್ಜಿನ ಹೊರಗಿನ ಪಾಯಿಂಟ್. ಇದು ಮುಳ್ಳಂಗೇರಿ ಕಡೆ ಹೋಗುವ ದಾರಿ. ಬೈ ಟು ಕಾಫಿ ಅಂತ ಹೋಟೆಲ್ ಬುಕ್ ಮಾಡಿದ್ದೀವಿ. ಸೊ ನೀವು ರೂಮ್ ನೋಡಿದ್ರಲ್ವಾ, ಈ ಥರ ಇದೆ. ಸೊ ಈಗ ಕೆಳಗಡೆ ಕೂಡ ಅಂಗಡಿ ಇದೆ, ನಮ್ಗೆ ಏನಾದರೂ ಬೇಕಾದ್ರೆ ಇಲ್ಲೇ ಊಟ ತಿನ್ಬೋದು ಎಲ್ಲ ಇರುತ್ತೆ ನೋಡಿ. ಗೈಸ್ ಈಗ ಒಂದು 8:30. ಸೊ ಇಲ್ಲಿ 8:30 ಊಟ ಸಿಗಲ್ಲ, ಬಟ್ ಮತ್ತೆ ಸಿಟಿಲಿ ಹೋಗ್ಬೇಕಾಗುತ್ತೆ. ಈ ಕಡೆ ಮುಳ್ಳಂಗೇರಿ ಪೀಕಲ್ಲಿ ಬೈ ಟು ಕಾಫಿ ಇದೆ ಹೋಟೆಲ್. ಸೊ ಇಲ್ಲಿ ನೋಡ್ಬೋದು 180 ಒಂದು ಚಿಕನ್ ಕೊಟ್ಟಿದ್ದಾರೆ, ಮತ್ತು ರೈಸ್ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಪರೋಟ ಕೊಟ್ಟಿದ್ದಾರೆ. ಸೊ ಈಗ ಊಟ ಮಾಡೋ ಸಮಯ. ಸೊ ನೀವು ಯಾರಾದರೂ ಬಂದರೆ ಇಲ್ಲಿ ಸ್ಟೇ ಆದರೆ ಈ ಥರ ಇರುತ್ತೆ. ನೈಟ್ ತುಂಬ ಜಾಸ್ತಿ ಅಂದರೆ ಈಗ ಟೈಮ್ ಆದಂಗೆಲ್ಲ ಊಟ ಸಿಗೋಲ್ಲ, ಇಲ್ಲಿ ಗಾರ್ಡ್ ಸೆಕ್ಷನ್ ಅಲ್ವಾ, ಹಂಗೆ ಮತ್ತೆ ನೀವು ಸಿಟಿಗೆ ಹೋಗ್ಬೇಕಾಗುತ್ತೆ. ಹಂಗೆ ಫಸ್ಟೇ ನೀವು ಲಾಡ್ಜ್ ಬುಕ್ ಮಾಡಿ, ಆಮೇಲೆ ಇದೆಲ್ಲ ಸಿಗುತ್ತೆ 8 ಗಂಟೆ 9 ಗಂಟೆ ಒಳಗೆ. ನೋಡಿದ್ರಲ್ವಾ, ಜಸ್ಟ್ ಊಟ ಮುಗಿಸ್ಕೊಂಡು ವಾಕಿಂಗ್ ಬಂದೀವಿ. ಆಲ್ರೆಡಿ ವಾಕಿಂಗ್ ಮಾಡಿ ಕುಂತಾರ. ಸ್ವಲ್ಪ ನಮ್ಗೆ ಊಟ ಮಾಡೋದು ಲೇಟ್ ಐತ್ರಿ, ಹಂಗಾಗಿ ಸ್ವಲ್ಪ ಊಟ ಮಾಡ್ಕೊಂಡು ಜಸ್ಟ್ ಈಗ ಬಂದೀವಿ. ಸೊ ಇಲ್ಲ ನೋಡ್ರಿ ಸಾಬ್ರೆ, ಊಟ ಆಯ್ತಲ್ರಿ? ಆಯ್ತು ಸರ್, ನಿಮ್ದು ಆಯ್ತು ರೀ. ಇಲ್ಲೆಲ್ಲ ವಾಕಿಂಗ್ ಮಾಡಿ ಕುಂತಾರ್ರಿ. ಇವ್ರಂತ್ರ ಫುಲ್ ಬಿಜಿ ಬಾಯ್. ಗೈಸ್ ಈ ಟೈಮಲ್ಲಿ ಇದು ಮುಳ್ಳಂಗೇರಿ ಪೀಕ್ ರೋಡ್. ಸೊ ಯಾರು ಬರಲ್ಲ, ನಮ್ಮ ಗಾಡಿ ಇಲ್ಲೇ ಐತೆ. ಸೊ ಎಲ್ಲ ಕಡೆ CC ಕ್ಯಾಮ್ರಾ ಐತೆ ಎಲ್ಲ. ಅಲ್ಲಿ ಮೇಲೆ ತೆಳಗಡೆ ಇದು ನಮ್ಮ ರೆಸಾರ್ಟ್ ಅಂದ್ರೆ ಲಾಡ್ಜ್ ಅಪ್ಲೆ ಇಲ್ಲೇ ತೆಳಗಡೆ ಊಟ ಇಲ್ಲೇ ತೆಳಗಡೆ ಅಂತಂದ್ರು ರೆಸಾರ್ಟ್ ಲೆಕ್ಕನೇ ಬಂತು ಈಗ.
ಅವ್ರಿಗೆ ಊಟ ಸಪ್ರೇಟ್ ಇದು ಮಾಡಬೇಕು. ಸೊ ಹಂಗಾಗಿ ಚೆನ್ನಾಗಿ ಕೊಡ್ತಾರೆ ಊಟ, ಚಿಕನ್ ಗಿಕನ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಈ ರೋಡಲ್ಲಿ ಅವಗಡೆ ತೋರಿಸಿದ ಇವೆಲ್ಲ ಕೆಳಗಡೆ ಕಾಫಿ ಎಲ್ಲ ತೋಟ ಇದೆ. ಸೊ ಈ ಕಡೆ ಮುಂದೆ ಮುಳ್ಳಂಗಿರಿಗೆ ಹೋಗ್ಬೇಕು. ಬಟ್ ಇವತ್ತು ನಮಗೆ ಜಾಸ್ತಿ ಕವರ್ ಮಾಡೋಕ್ಕಾಗಿಲ್ಲ, ಹಂಗಾಗಿ ನಾವು ಇವತ್ತು ಡೇ 2 ಆ್ಯಕ್ಚುಲಿ. ಡೇ 1 ಹಂಪಿ ಆ್ಯಂಡ್ ಆಂಜನೇಯದ್ರ ಬೆಟ್ಟ. ಸೊ ಡೇ 2 ಇದು ಮುಳ್ಳಂಗಿರಿ, ಮತ್ತು ಡೇ 3 ಆಲ್ಸೋ ಮುಳ್ಳಂಗಿರಿ. ಯಾಕಂದರೆ ನಾವು ಮುಳ್ಳಂಗಿರಿಗೆ ಅಷ್ಟೇ ಹೋಗಿದ್ದೀವಿ ಚಿಕ್ಕಮಂಗ್ಳೂರಲ್ಲಿ, ಬಟ್ ಇನ್ನೊಂದು ಬೇರೆ ಕಡೆಗೆ ಹೋಗಿಲ್ಲ. ಸೊ ಆ ಒಂದು ಬೇರೆ ಕಡೆಗೆ ಹೋಗ್ಬೇಕು. ಡಿಪ್ರೆಷನ್ ಫಾಲ್ಸ್ ಅಲ್ಲ, ಜಾರಿ ಫಾಲ್ಸ್ ಮತ್ತು ಅಬಿಬಿ ಫಾಲ್ಸ್ ಅವೆಲ್ಲ ಇದೆ. ಸೊ ಆ ಕಡೆ ಹೋಗೋಣ, ನೋಡೋಣ ಹೆಂಗಾಗುತ್ತೆ ಅಂತ.